ಬಾಸ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ, ನಿನ್ನೆಯಿಂದ ಒಂದು ಸುದ್ದಿ ಸದ್ದು ಮಾಡ್ತಾ ಇದೆ. IPL ಟ್ರೇಡ್ ರಿಲೇಟೆಡ್ ಇವರು ಟ್ರೇಡ್ ಆಗ್ಬೋದಂತೆ, ಅವರು ಟ್ರೇಡ್ ಆಗಬಹುದಂತೆ ಅಂತ. ಯಾವ ಪ್ಲೇಯರ್ ಅಂತಂದ್ರೆ ಅದು ಗುಜರಾತ್ ಟೈಟನ್ಸ್ ನ ಮತ್ತೊಬ್ಬ ಪ್ಲೇಯರ್ ಹಾರ್ದಿಕ್ ಪಾಂಡ್ಯ ಅವರು ಟ್ರೇಡ್ ಆಗ್ತಾ ಇದ್ದಂಗೆ ಒಂಥರ ಟ್ರೇಡ್ ರಿಲೇಟೆಡ್ ಸಂಚಲನ ಅಂತೂ ಇನ್ನೂ ಸಹ ಅವ್ರು ಟ್ರೇಡ್ ಆಗ್ತಾರಂತೆ, ಇವ್ರು ಟ್ರೇಡ್ ಆಗ್ತಾರಂತೆ ಅಂತ ಹರಿದಾಡ್ತಾರೆ. ರ್ಯೂಮರ್ಸ್ಗಳಂತೂ ಹರಿದಾಡ್ತದೆ. ಇನ್ಫ್ಯಾಕ್ಟ್ ನಿನ್ನೆ ರಾತ್ರಿಯಿಂದ ಸ್ಟಾರ್ಟ್ ಆಗಿದ್ದು ರ್ಯೂಮರ್ ಏನು ಅಂತಂದ್ರೆ ಶಮಿ ಔಟ್ ಟ್ರೇಡ್ ಆಗ್ತಾರಂತೆ, ಶಮಿ ಔಟ್ ಟ್ರೇಡ್ ಆಗ್ತಾರಂತೆ ಅಂತ ಅಪ್ಡೇಟ್ಸ್ಗಳಂತೂ ಒಂದೊಂದೇ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಈ ರ್ಯೂಮರ್ಸ್ಗೆ GTಯ CEO ಅರವಿಂದರ್ ಸಿಂಗ್ ಅವರು ಒಂದು ಸ್ಟೇಟ್ಮೆಂಟ್ನ ಪಾಸ್ ಮಾಡಿದ್ದಾರೆ. ಇವಾಗ ಇದು ನಿಜಾನಾ ಸುಳ್ಳೋ ಅನ್ನೋದ್ರ ಬಗ್ಗೆ. ಶಮ್ಮಿನ ಟ್ರೇಡ್ ಮಾಡಬೇಕು ಅಂತ ಅಪ್ರೋಚ್ ಮಾಡಿದ್ದಂತೂ ನಿಜ ಅಂತೆ. ಶಮ್ಮಿನ ಟ್ರೇಡಿಗೆ ಅಪ್ರೋಚ್ ಮಾಡಿದ್ರಂತೆ. ಯಾವ IPL ಫ್ರಾಂಚೈಸಿ ಅಂತ ಅವ್ರು ಓಪನ್ ಸ್ಟೇಟ್ಮೆಂಟ್ನ ಕೊಟ್ಟಿಲ್ಲ. ಒಟ್ಟಲ್ಲಿ ಈ ಸ್ಟೇಟ್ಮೆಂಟ್ ಅಂತೂ ಕೊಟ್ಟಿದ್ದಾರೆ. ಇದು ಅನ್ಫೇರ್ ಅಪ್ರೋಚಲ್ಲಿ ಅವರು ಅಪ್ರೋಚ್ ಮಾಡಿದರೆ, ಫೇರ್ ಅಪ್ರೋಚಲ್ಲಿ ಅವರು ಅಪ್ರೋಚ್ ಮಾಡಿಲ್ಲ. ಅಂದರೆ ಅವರು GTನ ಕೇಳಿಲ್ವಂತೆ, ಫ್ರಾಂಚೈಸ್ನ ಕೇಳಿಲ್ವಂತೆ, ಸಪೋರ್ಟ್ ಸ್ಟಾಫ್ನ ಅಪ್ರೋಚ್ ಮಾಡಿದ್ರಂತೆ. ಜೊತೆಗೆ ಶಮ್ಮಿನೂ ಕೂಡ ಅಪ್ರೋಚ್ ಮಾಡೋದಕ್ಕೆ ಟ್ರೈ ಮಾಡಿದ್ರಂತೆ. ಅನ್ಫೇರ್ ಅಪ್ರೋಚು ಯಾವಾಗ ಆಗಿತ್ತು ಗೊತ್ತು ತಾನೆ? ರವೀಂದ್ರ ಜಡೇಜಾ ಅವರ ಅನ್ಫೇರ್ ಅಪ್ರೋಚು ಒಂದು ವರ್ಷ ಬ್ಯಾನ್ ಆಗಿದ್ರು ರವೀಂದ್ರ ಜಡೇಜಾ ಅವರು. 2009 ಆದಂತ ಅಪ್ರೋಚ್ 2010 ಏನೋ ಬ್ಯಾನ್ ಆಗಿದ್ರು. ಆ ತರ ಅನ್ಫೇರ್ ಅಪ್ರೋಚ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರಂತೆ. ಅದು CEO ಕಿವಿಗೆ ಕೂಡ ಬಿದ್ದಿದೆ. ಅದರಿಂದ ಅವರು ಕೂಡ ಒಪ್ಕೊಂಡಿದ್ದಾರೆ. ಯಾವುದೋ ಫ್ರಾಂಚೈಸಿ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಫ್ರಾಂಚೈಸ್ಗಳಲ್ಲ, ಒಂದು ಫ್ರಾಂಚೈಸಿ ಯಾವುದೋ ಟ್ರೈ ಮಾಡಿತ್ತಂತೆ. ಆ ಫ್ರಾಂಚೈಸ್ ಯಾವ್ದಾದ್ರು ಹೇಳ್ಬೇಕಿತ್ತು ತಾನೆ, ಯಾವುದು ಅಂತ ಹೇಳ್ಬೇಕಿತ್ತು ತಾನೆ ಈಚೆಗಡೆ. ಅವ್ರ ಮೇಲೆ ಒಂದು ಏನೇನೋ ದೊಡ್ಡ ಸೀನ್ಗಳೆಲ್ಲ ಆಗೋಗ್ಬಿಟ್ರು. ಫ್ರಾಂಚೈಸಿ ಹೆಸರು ಹೇಳಿತ್ತು ಅಂತಂದ್ರೆ ಗುಜರಾತ್ ಟೈಟನ್ಸ್ ಅಂತೂ ಒಂಥರ ಬಲಿಕಾ ಬಕ್ರಾ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳ್ಬೇಕು. ಈ ಕಡೆಯಿಂದ ನೋಡ್ತು ಅಂದರೆ ಮುಂಬೈ ಇಂಡಿಯನ್ಸ್ ಅವರು ಬಲಿಕಾ ಬಕ್ರಾ ಮಾಡ್ಕೊಂಡು ಆ ಕಡೆ ಒಂಥರ ಏನಕ್ಕೆ ಅಂದ್ರೆ ಲಾಸ್ಟ್ 2 ಸೀಸನ್ ಫೈನಲಿಸ್ಟ್ಗಳಾಗಿದ್ರಲ್ಲ, ಅವರಲ್ಲಿ ಇರೋರೆಲ್ಲ ಕಿತ್ಕೊಂಡು ಎಳ್ಕೊಳ್ಳೋಣ ಅಂತ ಫ್ರಾಂಚೈಸ್ಗಳೆಲ್ಲ ಬೇರೆ ಫ್ರಾಂಚೈಸಿಗಳೆಲ್ಲ ಟ್ರೈ ಮಾಡ್ತಾ ಇದ್ದಾರೆ. ಈ ಕಡೆ ಶಮ್ಮಿ ನೋಡ್ರೆ ಆ ಥರ ಫಾರ್ಮ್, ಹಾರ್ದಿಕ್ ಪಾಂಡ್ಯ ನೋಡ್ರೆ 2 ಸಲ ಕ್ಯಾಪ್ಟನ್ ಆಗಿ ಫೈನಲ್ಸ್ಗೆ ಕರ್ಕೊಂಡು ಹೋಗಿದ್ರು, ಅವ್ರನ್ನೂ ಕಿತ್ಕೊಂಡ್ಬಿಟ್ರು ಬಿಡಿ. ಅದು ಕೂಡ ಅನ್ಫೇರ್ ಅಪ್ರೋಚನೇ. ಇದು ಅನ್ಫೇರ್ ಅಪ್ರೋಚ್ ಅಂದ್ರೆ ಅದೇನು ಅನ್ಫೇರ್ ಅಪ್ರೋಚ್ ಅಲ್ವಾ ಗುರು ಅಂತ ಕೇಳ್ತೀರಾ. ಇನ್ಫ್ಯಾಕ್ಟ್ ಒಂದು ಕಂಪ್ಲೇಂಟ್ ಕೂಡ ಮಾಡಿದ್ರು ಯಾರೋ ಒಬ್ರು, ನನಗೆ ವಿಡಿಯೋ ಕೂಡ ಮಾಡಿ ಹೇಳಿದ್ದೆ, ಇವ್ರನ್ನ ಬ್ಯಾನ್ ಮಾಡಬೇಕು ಹಾರ್ದಿಕ್ ಪಾಂಡ್ಯ ಅವ್ರನ್ನ ಅಂತ ಸಿಕ್ಕಾಪಟ್ಟೆ ಕ್ರಿಯೇಟ್ ಆಗಿತ್ತು. ಬಟ್ ಅದ್ರ ರಿಲೇಟೆಡ್ ಏನು ಚರ್ಚೆ ಅಂತೂ ಏನೂ ಆಗಲಿಲ್ಲ. ಯಾಕೆಂದ್ರೆ ಇಲ್ಲಿ ಫ್ರಾಂಚೈಸಿನ ಗುಜರಾತ್ ಟೈಟನ್ಸ್ಗೆ ಒಪ್ಕೊಂಡ್ಬಿಟ್ಟಿತ್ತು, ಈ ಕಡೆ ಮುಂಬೈ ಇಂಡಿಯನ್ಸ್ ಕೂಡ ಒಪ್ಕೊಂಡಿತ್ತು. ಒಟ್ಟಿನಲ್ಲಿ ಹಾರ್ದಿಕ್ ಪಾಂಡ್ಯ ಅವ್ರಿಗೆ ಈ ಕಡೆಯಿಂದ ಅಂಬಾನಿ ಅವ್ರ ಕಡೆಯಿಂದ ಒಂದು ಸಂದೇಶ ಅಂತೂ ಹೋಗಿದಂತೂ ನಿಜ, ಅದಕ್ಕೆ ಅವ್ರು ಒಪ್ಕೊಂಡಿದ್ದಂತೂ ನಿಜ. ಸೊ ಅದು ಒಂಥರ ಅನ್ಫೇರ್ನೇ ಸ್ಟಾರ್ಟಿಂಗಲ್ಲಿ, ಅದಾದಮೇಲೆ ಫೇರ್ ಆಗಿ ಕನ್ವರ್ಟ್ ಆಯಿತು ಅಷ್ಟೇ GT ಅವ್ರು ಒಪ್ಕೊಂಡಿದ್ರಿಂದ. ಬಟ್ ಇಲ್ಲಿ GT ಅವ್ರು ಒಪ್ಕೊಂಡಿಲ್ಲ. GT ಅವ್ರಿಗೆ ಇನ್ಫ್ಯಾಕ್ಟ್ ಅಪ್ರೋಚೇ ಮಾಡಿರುತ್ತೆ ಫ್ರಾಂಚೈಸಿ. ಅದನ್ನು ಬಿಟ್ಟು ಶಮ್ಮಿ ಅವ್ರೇನಾದ್ರೂ ಕಿತಾಪತಿ ಮಾಡಿತ್ತು, ನಾನು ಹೋಗ್ತೀನಿ, ಇವರು ಬಿಟ್ಬಿಟ್ಟು ಹೋಗ್ಬಿಡ್ತೀನಿ ಅಂದ್ರೆ ಅವಾಗ ಸೀನ್ ಆಗ್ಬಿಟ್ಟು ಅವಾಗ ಬ್ಯಾನ್ ಆಗೋಂಥ ಸೀನ್ ಆಗಿತ್ತು. ಬಟ್ ಶಮ್ಮಿ ಇಲ್ಲಿ ಒಪ್ಕೊಂಡಿಲ್ಲ, ನಾನು ಹೋಗ್ತೀನಿ ಈಚೆ ಕಡೆ ಅದು ಇದು ಅಂತೆಲ್ಲ. ಇದು ಅನ್ಫೇರ್ ಅಪ್ರೋಚು ಮಾಡಿದ್ದಾರೆ. ಬಟ್ ಈ ಅಪ್ರೋಚ್ ಏನಿದೆ ಇದು ಸಕ್ಸಸ್ ಆಗಿಲ್ಲ. ಅಲ್ಲಿ ರವೀಂದ್ರ ಜಡೇಜಾ ಅವರು ನಾನು ಹೋಗ್ತೀನಿ ಅಂತ ನಿರ್ಧಾರನೇ ಮಾಡಿಬಿಟ್ಟಿದ್ರು, ಅದಕ್ಕೋಸ್ಕರ ಅವರು ಬ್ಯಾನ್ ಆದರು. ಇಲ್ಲಿ ಶಮ್ಮಿ ಅವರು ನಾನು ಹೋಗ್ತೀನಿ ಅಂತ ನಿರ್ಧಾರ ಮಾಡ್ಕೊಂಡಿಲ್ಲ, ಅದಕ್ಕೋಸ್ಕರ ಇದು ಅನ್ಫೇರ್ ಅಪ್ರೋಚ್ ಅಂಡರಲ್ಲಿ ಶಮ್ಮಿ ಅವ್ರದ್ದೇನು ಬರೋದೇ ಇಲ್ಲ. ಅವ್ರು ಅಪ್ರೋಚ್ ಮಾಡೋದಂತೂ ತಪ್ಪು. ಸೊ ಇದು ಸೀರಿಯಸ್ ಆಗಿ ಆಗುತ್ತೋ ಆಗೋದಿಲ್ಲ ನಂಗಂತೂ ಗೊತ್ತಿಲ್ಲ. ಈ ಫ್ರಾಂಚೈಸಿನೇ ಹೇಳಿರೋದ್ರಿಂದ, CEOನೇ ಹೇಳಿರೋದ್ರಿಂದ ಇದು ಅನ್ಫೇರ್ ಥರ ಅಪ್ರೋಚ್ ಮಾಡ್ತಾ ಇದ್ದಾರೆ ಅಂತ. ಸೊ ಏನಾಗುತ್ತೆ ಅಂತ ಗೊತ್ತಿಲ್ಲ. BCCI ಇದ್ರ ಬಗ್ಗೆ ಸೀರಿಯಸ್ ಆಗಿ ಏನಾದ್ರು ತಗೊಳ್ತಾ ಅಥವಾ ತಗೊಳೋದಿಲ್ವಾ ಅಂತ. ಫ್ರಾಂಚೈಸ್ಗೆ ಏನಾದರೂ ಸ್ವಲ್ಪ ಪನಿಷ್ಮೆಂಟ್ ಕೊಡಬೇಕಷ್ಟೇ. ಅದು ಯಾವ ಫ್ರಾಂಚೈಸಿ ಅನ್ಫೇರ್ ಆಗಿ ಅಪ್ರೋಚ್ ಮಾಡಿದೆ, ಸಪೋರ್ಟ್ ಸ್ಟಾಫ್ನ ಅಪ್ರೋಚ್ ಮಾಡೋದಾಗಿರ್ಬೋದು, ಜೊತೆಗೆ ಟೀಮ್ ಮೆಂಬರ್ನ ಅಪ್ರೋಚ್ ಮಾಡೋದಾಗಿರ್ಬೋದು, ಇದನ್ನ ಅವರೇ ಪ್ರಿಸೈಸ್ ಆಗಿ ಹೇಳಿದ್ರೆ ಇದು IPL ರೂಲಲ್ಲಿ ಇಲ್ಲ ಅಂತ. ಡೈರೆಕ್ಟಾಗಿ ಫ್ರಾಂಚೈಸ್ ಮಧ್ಯೆ ಆಗಬೇಕು ಕಾನ್ವರ್ಸೇಷನ್, ಅಂದರೆ CEOಗಳ ಮಧ್ಯೆ ಆಗಬೇಕು ಕಾನ್ವರ್ಸೇಷನು. ಇಲ್ಲಿ ಸಪೋರ್ಟ್ ಸ್ಟಾಫ್ನ ಅಥವಾ ಪ್ಲೇಯರ್ನ ಮಧ್ಯದಲ್ಲಿ ತೊಗೊಂಬರೋದು ಇದು ಸೂಕ್ತವಲ್ಲ ಅಂತ ಹೇಳ್ಬಿಡಿದ್ರೆ. ಬಟ್ ಮುಂಬೈ ಇಂಡಿಯನ್ಸ್ ಮ್ಯಾಟ್ರು ಜೊತೆಗೆ GT ಮ್ಯಾಟ್ರು ಏನಾಯಿತು ಅಂತ ಗೊತ್ತಿರದೆ ಹಾರ್ದಿಕ್ ಪಾಂಡ್ಯ ಅವರ ವಿಚಾರದಲ್ಲಿ. ಸೊ ಅದು ಒಂಥರ ಅನ್ಫೇರ್ ಆಗಿ ಫೇರ್ ಆದಂಥದ್ದು. ಸೊ ಇವಾಗ ಇದು ಅನ್ಫೇರ್ ಅಂತ CEOನೇ ಹೇಳ್ತಾ ಇದ್ದಾರೆ. ಇವಾಗ ಕೇಳ್ಬೋದು ಗುಜರಾತ್ ಟೈಟನ್ಸ್ CEOಗೆ, ಅದು ಹಂಗಾದ್ರೆ ಫೇರಾ ಅಂತ ಕೇಳ್ಬೋದು ನೀವು. ಸೊ ಅವರವರ ವಿವೇಚನೆಗೆ ಬಿಟ್ಟಿದ್ವು ಅಷ್ಟೇನೆ. ಒಟ್ಟಲ್ಲಿ ಅವರೇ ಕಂಪ್ಲೇಂಟ್ ಮಾಡಿದ್ರೆ ಅನ್ಫೇರ್ ಆಗಿ ಅಪ್ರೋಚ್ ಮಾಡಿದ್ರೆ ಅಂತ. ಇನ್ನೇನು ಗುರು ಬದನೇಕಾಯಿ ಥರ ಅಲ್ಲಿ ಬಿಟ್ಕೊಂಡು ಕೊಟ್ಟಿದ್ದಾರೆ ಅಲ್ಲಿ ಗುಜರಾತ್ ಟೈಟನ್ಸ್ ಇದೆ, ಅಲ್ಲಿ ಮುಂಬೈ ಇಂಡಿಯನ್ಸ್ಗೆ. ಇನ್ನು ಅನ್ಫೇರ್ ಆಗಿ ಅಪ್ರೋಚ್ ಮಾಡ್ದಂಗೆ ಇನ್ನೇನು ಫೇರ್ ಆಗಿ ಅಪ್ರೋಚ್ ಮಾಡ್ತಾರೆ ಇವರಿಗೆ. ಯಾಕಂದ್ರೆ ಆಲ್ರೆಡಿ ಒಂದು ಅಪ್ರೋಚ್ ಬಂದ್ಬಿಟ್ಟು ಅನ್ಫೇರ್ ಆಗಿ ಅಪ್ರೋಚ್ ಬಂದ್ಬಿಟ್ಟು ಅದು ಫೇರ್ ಆಗಿ ಕನ್ವರ್ಟ್ ಆಗಿ ಕಳಿಸಿದಂತೂ ಆಗೋಗ್ಬಿಟ್ಟಿದೆ. ಇನ್ನೇನು ಇವ್ರಿಗೆ ಯಾವ ಥರ ಅಪ್ರೋಚ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಒಂದು ಆಲ್ರೆಡಿ ಅನ್ಫೇರ್ ಅಪ್ರೋಚ್ ಆಗಿ ಫೇರ್ ಆಗಿದೆ, ಎವಿಡೆಂಟ್ ಆಗಿ ಕಾಣಿಸ್ತಾ ಇದೆ. ಸೊ ಇವರಂತೂ ಅಪ್ರೋಚ್ ಅಂತೂ ಮಾಡಿದ ಯಾವುದೋ ಒಂದು ಫ್ರಾಂಚೈಸಿ, ಅದು ಪಕ್ಕಾ ತಪ್ಪು ಅಂತಲೂ ಕೂಡ ಇವಾಗ ಹೇಳೋಕ್ಕಾಗಲ್ಲ. ಯಾಕಂದರೆ ಒಂದು ಟ್ರೇಡೇ ಆಗೋಗ್ಬಿಟ್ಟಿದೆ ಅನ್ಫೇರಿಂದ ಫೇರ್ ಆಗಿಬಿಟ್ಟು. ಸೊ ನೀವು ಕಾಮೆಂಟ್ ಎಲ್ಲ ಹಾಕಿ, ಇಲ್ಲಿ ಶಮ್ಮಿ ಅವ್ರನ್ನ ಅಪ್ರೋಚ್ ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ, ಅಪ್ರೋಚ್ ಮಾಡಿದ್ರು ಅಂತ CEO ಅವರೊಂದು ಬ್ಲೇಮ್ನ ಮಾಡಿದ್ದಾರಲ್ಲ, ನಿಮ್ಗೇನು ಅನ್ನಿಸ್ತೆ? CEOದೇ ತಪ್ಪು ಅಂತ ಹೇಳ್ತೀರಾ ಅಥವಾ ಇಲ್ಲ ಅವರು ಅಪ್ರೋಚ್ ಮಾಡಿದವ್ರೆ ತಪ್ಪು ಅಂತ ಹೇಳ್ತೀರಾ? ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾ.